ಕರ್ನಾಟಕ ಇನ್ಫಾರ್ಮೇಷನ್ ಕಮಿಷನ್, ಕರ್ನಾಟಕ ಮಾಹಿತಿ ಆಯೋಗ ನ್ಯೂಸಲ್ಲದ. ಆಯಿತಾ ಸರ್, ಇದು ಈ ಈ ಸೆಷನ್ ಉದ್ದೇಶ ವೀಕ್ಲಿ ಕರೆಂಟ್ ಅಫೇರ್ಸ್ದು ಯಾರಿಗೆ ಬ್ಯಾಕ್ಗ್ರೌಂಡ್ ಗೊತ್ತಿರಲ್ಲ ಅವ್ರಿಗೂ ಕರೆಂಟ್ ಅಫೇರ್ಸ್ ಅರ್ಥ ಆಗಬೇಕು, ಅದು ಈ ಸೆಷನ್ ಉದ್ದೇಶ. ಅದಾಗ್ತಿದೆಯಾ? ಆಗ್ತಿದೆಯಲ್ಲ? ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲ ಅರ್ಥ ಆಗ್ತಿದೆಯಲ್ಲ? ಸೂಪರ್. ಓಕೆ, ಈಗ ಸರ್ ಫಂಡಮೆಂಟಲ್ ರೈಟ್ಸ್ ಗೊತ್ತಾ ಇಲ್ಲ ನಿಮಗೆ? ಮೂಲಭೂತ ಹಕ್ಕುಗಳು. ಓಕೆ, ಆರ್ಟಿಕಲ್ 19 ಏನು ಹೇಳುತ್ತೆ? ರೈಟು ಆರ್ಟಿಕಲ್ 19 ಏನು ಹೇಳುತ್ತೆ ರೀ? ರೈಟ್ ಟು ಫ್ರೀಡಮ್ ಅಂತ ಹೇಳುತ್ತೆ. ಓಕೆ, ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಕ್ಲಾಸ್ ಏನು? ಓಕೆ, ನೀವು ಪಾಲಿಟಿ ಕಲ್ತಿರೋ ಉಸಿರೇ ಬಿಡಲ್ವಲ್ಲ? ಪಾಲಿಟಿ ಮುಗಿಸಿರೋ ಹೊಸ ಬ್ಯಾಚ್ಗಳು ಗೊತ್ತಿಲ್ಲ ನಿಮಗೆ? ನೋಡಿ, ಆರ್ಟಿಕಲ್ 19 ಕ್ಲಾಸ್ 1 ಏನು ಹೇಳುತ್ತೆ ಗೊತ್ತಾ? ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. ಓಕೆ, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಡುತ್ತೆ. ಕರೆಕ್ಟ್ ಏನ್ರಿ? ಪ್ಲೀಸ್ ಮಾತಾಡ್ಬೇಡ್ರಿ ನೋಡ್ರಿ. ಎಸ್ ನೋಡ್ರಮ್ಮ, ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. ಓಕೆ, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಡುತ್ತೆ. ಅಪ್ಪಾಜಿ, ನಾವು ಮಾತಾಡಬೇಕು ಅಂದರೆ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನನ್ನು ಎಂಜಾಯ್ ಮಾಡಬೇಕು ಅಂದರೆ ನನಗೆ ಮಾಹಿತಿ ಇರಬೇಕು ತಾನೆ? ಎಸ್ ಆರ್ ನೋ? ಮಾಹಿತಿ ಇದ್ದರೆ ಮಾತಾಡೋಕ್ಕಾಗೋದು. ನಾನು ಆರ್ಟಿಕಲ್ 19 ಕ್ಲಾಸ್ 1 ನಾನು ಎಂಜಾಯ್ ಮಾಡಬೇಕು ಅಂದರೆ, ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ನಾನು ವ್ಯಕ್ತಪಡಿಸಬೇಕು ಅಂದರೆ ನನಗೆ ಮಾಹಿತಿ ಇರಬೇಕು. ಆಯಿತಾ? ಮಾಹಿತಿ ಇರಬೇಕು, ಅದಕ್ಕೋಸ್ಕರ ಒಂದು ಆ್ಯಕ್ಟ್ ಪಾಸ್ ಮಾಡಿದ್ದಾರೆ. ಓಕೆ, ಇದನ್ನು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005 ಕರೆಕ್ಟ್ ಇದೆ. RTI ಕಾಯ್ದೆ ಅಂತ ಕರೀತಾರೆ. ಕ್ಲೀನಾಗಿ ಕೇಳಿಸ್ಕೊಳ್ಳಿ. ರೈಟ್ ಟು ಇನ್ಫಾರ್ಮೇಷನ್ ಮಾಹಿತಿ ಹಕ್ಕು ಕಾಯ್ದೆ 2005. ಸರ್, ಈ ಕಾಯ್ದೆ ಕೆಳಗಡೆ ನೀವು ಸಾರ್ವಜನಿಕರು ಓಕೆ ಯಾವುದೇ ಸರ್ಕಾರಿ ಸಂಸ್ಥೆಗಳ ಬಗ್ಗೆ ಮಾಹಿತಿ ಕೇಳಿದ್ರು ಅವ್ರು ಕೊಡಲೇಬೇಕು. ಫಾರ್ ಎಕ್ಸಾಂಪಲ್, ಈಗ ಫಾರೆಸ್ಟ್ ಮೇಡಮ್ ಇದ್ದಾರೆ. ಓಕೆ, ಡಿ ಸಿ ಆಫೀಸಿಗೆ RTI ಒಂದು ಪತ್ರ ಬರೀತಾರೆ. ಓಕೆ, ನನಗೆ ಡಿ ಸಿ ಆಫೀಸ್ ಬಗ್ಗೆ ಪ್ರತಿಯೊಂದು ಮಾಹಿತಿ ಬೇಕು. ಅಂದರೆ ಅಲ್ಲಿ ಎಷ್ಟು ಜನ ಸ್ಟಾಫ್ ಕೆಲಸ ಮಾಡ್ತಾರೆ, ಯಾರ್ಯಾರ ಕೆಲಸ ಏನೇನು, ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ, ಯಾವುದ್ಯಾವುದಕ್ಕೆ ಖರ್ಚು ಮಾಡ್ತಾರೆ, ನನಗೆ ಸಂಪೂರ್ಣ ಮಾಹಿತಿ ಬೇಕು ಅಂತ ಅವ್ರು ಕೇಳಿದ್ರು ಅಂತ ಇಟ್ಕೊಳ್ಳಿ. ಡಿ ಸಿ ಆಫೀಸವ್ರು ಕೊಡಲೇಬೇಕು, ಅವ್ರಿಗೆ ಕೊಡಲೇಬೇಕಪ್ಪ ಜಿ. ಸರ್, ಅದವ್ರ ಸ್ವಾತಂತ್ರ್ಯ, ಭಾರತದ ನಾಗರಿಕರಾಗಿ ಅವ್ರದ್ದು ರೈಟ್ ಅದು. ಬಿಕಾಸ್ ಶೀಸ್ ಎ ಸಿಟಿಸನ್ ಆಫ್ ದ ಕಂಟ್ರಿ. ಹೌದಾ ಇಲ್ಲ? ಸರ್, ಪಬ್ಲಿಕ್ ಅಫಿಷಿಯಲ್ಸ್ ಬಗ್ಗೆ, ಪಬ್ಲಿಕ್ ಆಫೀಸಸ್, ಸಾರ್ವಜನಿಕ ಕಚೇರಿಗಳ ಕುರಿತಂತೆ ಮಾಹಿತಿಯನ್ನು ಪಡೆದುಕೊಳ್ಳುವುದು ಅವರ ಹಕ್ಕು. ಅವ್ರಿಗೆ ಮಾಹಿತಿ ಕೊಡಲಿಲ್ಲ ಅಂದ್ರೆ ಪ್ರಶ್ನೆ ಹೆಂಗೆ ಮಾಡ್ತಾರೆ? ಪ್ರಶ್ನೆ ಮಾಡಲಿಲ್ಲ ಅಂತಂದ್ರೆ ಅದನ್ನು ಡೆಮಾಕ್ರಸಿ ಅಂತ ಯಾವನಂತಾನೆ? ಅರ್ಥ ಆಗ್ತಿದೆಯಾ ಸರ್? ನೋಡಿ, ಎಲ್ಲಿ ಕ್ವೆಶ್ಚನ್ ಕೇಳ್ತೀವೋ ಅಲ್ಲಿ ಮಾತ್ರ ಆರ್ಟ್ ಇರುತ್ತೆ. ವಾಟ್ ಈಸ್ ಆರ್ಟ್? ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ, ಟ್ರಾನ್ಸ್ಪರೆನ್ಸಿ. ಅಕೌಂಟಬಿಲಿಟಿಗೆ ಹೊಣೆಗಾರಿಕೆ. ಆಯಿತಾ? ಪ್ಲೀಸ್, ಸರ್ಕಾರದಲ್ಲಿ ನೋಡಿ, ಆರ್ಟ್ ಅಂತ ಒಂದು ಪದ ಇದೆ, ಪಿಲ್ಲರ್ಸ್ ಆಫ್ ಗವರ್ನೆನ್ಸ್ ಅಂತ ಕರಿತೀವಿ ನಾವು ಆರ್ಟ್ನ. ಆಯಿತಾ? ಅಕೌಂಟಬಿಲಿಟಿ ಹೊಣೆಗಾರಿಕೆ, ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ, ಟ್ರಾನ್ಸ್ಪರೆನ್ಸಿ ಪಾರದರ್ಶಕತೆ. ಸೊ ಆಡಳಿತ ವ್ಯವಸ್ಥೆಯಲ್ಲಿ ಈ ಮೂರು ಹೆಚ್ಚಿಸಬೇಕು ಅಂತಂದರೆ, ಆಡಳಿತ ವ್ಯವಸ್ಥೆಯಲ್ಲಿ ಈ ಮೂರನ್ನ ಹೆಚ್ಚಿಸಬೇಕು ಅಂತಂದರೆ ಸಾರ್ವಜನಿಕ ಕಚೇರಿಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ಇರಬೇಕು. ಆಯಿತಾ? ಅದಕ್ಕೋಸ್ಕರ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟನ್ನು ತರಲಾಯಿತು. ಇಲ್ಲ, ಕೆಲವೊಂದು ಎಕ್ಸೆಪ್ಷನ್ಸ್ ಇದ್ದಾವೆ, ಅದನ್ನು ಯಾವ ಡೀಟೇಲಾಗಿ ಮಾತಾಡೋಣ. ಓಕೆ, ಲಿಸನ್ ಹಿಯರ್ ಪ್ಲೀಸ್. ಈಗ ಭಾರತ ಮತ್ತು ಈಗ ಪಾಕಿಸ್ತಾನದ ವಿರುದ್ಧ ನೀವು ಏನೇನು ಪಿತೂರಿ ಮಾಡ್ತಿದ್ದೀರ ಅಂತ ನನಗೆ ಮಾಹಿತಿ ಕೊಡಿ ಅಂತಂದ್ರೆ ಕೊಡ್ತಾರೆ. ಎಕ್ಸೆಪ್ಷನ್ಸ್ ಇದ್ದಾವೆ. ಓಕೆ, ಬಟ್ ಸರ್ ಪ್ಲೀಸ್, ಹಂಗಾಗಿ ನೀವು ಯಾರಾದರೂ ಯಾವುದೇ ಪಬ್ಲಿಕ್ ಆಫೀಸ್ ಆಯಿತಾ, ಸಾರ್ವಜನಿಕ ಕಚೇರಿ, ಡಬಲ್ ಕೋಟ್ಸ್, ಈಗ ಯಾವುದೋ ಡಿ ಸಿ ಇರ್ತಾರಪ್ಪ, ಆ ಡಿ ಸಿದು ಪರ್ಸನಲ್ ಇನ್ಫಾರ್ಮೇಷನ್ ಕೊಡಿ ಅಂತ ಕೇಸ್ ಹಂಗಲ್ಲ. ಸಾರ್ವಜನಿಕ ಆ ಹುದ್ದೆ ಬಗ್ಗೆ ಮಾತ್ರ ಕೇಳಬೇಕು, ಅವ್ರ ಪರ್ಸನಲ್ ಬಗ್ಗೆ ಕೇಳಬಾರ್ದು. ಓಕೆ, ಹೌದು. ಓಕೆ, ಪಬ್ಲಿಕ್ ಆಫೀಸಸ್ ಬಗ್ಗೆ ಮಾಹಿತಿ ಕೇಳಿದ್ರೆ ಅವ್ರು ಕೊಡಲೇಬೇಕು, ಆಯಿತಾ?
ಪ್ಲೀಸ್ ಈ ಮಾಹಿತಿ ಕೊಡೋದಕ್ಕೆ ಅಂತಲೇ ಸರ್ ನೀವು ಆರ್ ಟಿ ಐ ಫೈಲ್ ಮಾಡಿದಾಗ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಕೆಳಗಡೆ ಒಂದು ಮಾಹಿತಿ ಬೇಕು ಅಂತ ಒಂದು ಪತ್ರ ಬರೆದ್ರೆ ಆ ಮಾಹಿತಿನ ಯಾರು ಕೊಡ್ತಾರೆ ಗೊತ್ತಾ ಸರ್? ಇನ್ಫಾರ್ಮೇಷನ್ ಕಮಿಷನರ್ಸ್ ಅಂತಲೇ ಇರ್ತಾರೆ, ಮಾಹಿತಿ ಆಯುಕ್ತರು ಅಂತ ಇರ್ತಾರೆ. ಅವರು ಡಿ ಸಿ ಆಫೀಸಿಗೆ ಪತ್ರ ಬರೀತಾರೆ, ಸಾರ್ವಜನಿಕರು ಇಂಥ ಮಾಹಿತಿ ಕೇಳ್ತಾ ಇದ್ದಾರೆ ದಯವಿಟ್ಟು ಮಾಹಿತಿ ಕಳಿಸ್ರಿ ಅಂತ. ಅವ್ರು ಕೊಡಲೇಬೇಕು, ಅವ್ರು ನಿಮಗೆ ಕೊಡಲೇಬೇಕು. ಆಯಿತಾ? ನೀವು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಕೆಳಗಡೆ ಫೈಲ್ ಮಾಡ್ಬೋದು, ಕೇಸ್ ಅಂದರೆ ಅಪ್ಲಿಕೇಶನ್ ಹಾಕ್ಬೋದು. ಇಂಥ ಮಾಹಿತಿ ಬೇಕು, ಕೇಸ್ ಇಸ್ ಅ ರಾಂಗ್ ವರ್ಡ್, ಅಪ್ಲಿಕೇಶನ್ ಹಾಕ್ಬೋದು. ಅದು ಪಬ್ಲಿಕ್ ಇನ್ಫಾರ್ಮೇಷನ್ ಕಮಿಷನರ್ಗೆ ಹೋಗುತ್ತೆ, ಮಾಹಿತಿ ಆಯುಕ್ತರು. ಅವರು ಡಿ ಸಿ ಆಫೀಸಿಗೆ ಪತ್ರ ಬರೀತಾರೆ, ಅವ್ರು ನಿಮಗೆ ಕಳಿಸ್ಕೊಡಿ. ಆಯಿತಾ? ಸರಿ, ಈಗ ಪ್ರತಿ ರಾಜ್ಯಕ್ಕೂ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005 ಕೆಳಗಡೆ, ಮಾಹಿತಿ ಹಕ್ಕು ಕಾಯ್ದೆ 2005 ಕೆಳಗಡೆ ಪ್ರತಿ ರಾಜ್ಯಕ್ಕೂ ಕೂಡ ಒಂದು ಮಾಹಿತಿ ಆಯೋಗ ಅಂತಿರುತ್ತೆ. ಮಾಹಿತಿ ಆಯೋಗ ಕರ್ನಾಟಕಕ್ಕೂ ಒಂದಿದೆ. ಓಕೆ, ಅದನ್ನು ಕರ್ನಾಟಕ ಮಾಹಿತಿ ಆಯೋಗ ಅಂತ ಕರೀತೀವಿ. ಕರ್ನಾಟಕ ಮಾಹಿತಿ ಆಯೋಗ, ಪ್ರತಿ ರಾಜ್ಯಕ್ಕೂ ಒಂದು ಮಾಹಿತಿ ಆಯೋಗ ಅಂತಿರುತ್ತೆ. ಇದು ಮಾಹಿತಿ ಹಕ್ಕು ಕಾಯ್ದೆ 2005 ಅನುಷ್ಠಾನಗೊಳಿಸುವ ಭಾರತ ಸರ್ಕಾರದ ಶಾಸನಬದ್ಧ ಸಂಸ್ಥೆ. ಇಟ್ ಈಸ್ ಎ ಸ್ಟ್ಯಾಚ್ಯುಟರಿ ಬಾಡಿ. ಆಯಿತಾ? ಸರಿ, ಕರ್ನಾಟಕ ಇನ್ಫಾರ್ಮೇಷನ್ ಕಮಿಷನಲ್ಲಿ ಈ ಆಯೋಗದಲ್ಲಿ ಎಷ್ಟು ಜನ ಇರ್ತಾರೆ? ಒಬ್ಬರು ಮುಖ್ಯ ಆಯುಕ್ತರು, 4 ಜನ ಸಹ ಆಯುಕ್ತರು ಇರ್ತಾರೆ. ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಒಬ್ಬರು ಇರ್ತಾರೆ, 4 ಜನ ಇನ್ಫಾರ್ಮೇಷನ್ ಕಮಿಷನರ್ ಇರ್ತಾರೆ. ಹಾಗಾದರೆ ಈಗ ಮುಖ್ಯ ಮಾಹಿತಿ ಆಯುಕ್ತರು ಯಾರಿದ್ದಾರೆ? HC ಸತ್ಯನ್. ಇನ್ನು ಮಿಕ್ದವರು 4 ಜನ ಮಾಹಿತಿ ಆಯುಕ್ತರಿರ್ತಾರೆ. ಶ್ರೀರಾಮನ್, ಓಕೆ, ಡಾಕ್ಟರ್ ಹರೀಶ್ ಕುಮಾರ್, ಡಾಕ್ಟರ್ ರುದ್ರಣ್ಣ, ಶ್ರೀ ರಾಜಶೇಖರ, 4 ಜನ ಇನ್ಫಾರ್ಮೇಷನ್ ಕಮಿಷನರ್ಸ್ ಇದ್ದಾರೆ. ಆಯಿತಾ? ನೀವು ಅಪ್ಲಿಕೇಶನ್ ಹಾಕಿದಾಗ ಇವ್ರು 4 ಜನಕ್ಕೆ ಹೋಗುತ್ತೆ. ಆಯಿತಾ? ಇವರು ಅದನ್ನು ಇತ್ಯರ್ಥ ಮಾಡ್ಬೋದು. ಇಲ್ಲಿ ಇತ್ಯರ್ಥ ಮಾಡಿಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಕರ್ನಾಟಕ ಇನ್ಫಾರ್ಮೇಷನ್ ಕಮಿಷನಿಗೆ ಕೇಸ್ ಹಾಕ್ಬೋದು. ನಂಗೆ ಮಾಹಿತಿ ಸಿಕ್ಕಿಲ್ಲ ಅಂತ ಕೇಸ್ ಹಾಕ್ಬೋದು. ಎಷ್ಟು ಪವರ್ಫುಲ್ ಸಂಸ್ಥೆ ಅಂದರೆ, ಒಂದು ಸಿವಿಲ್ ಕೋರ್ಟಿಗೆ ಏನು ಪವರ್ಸ್ ಇರುತ್ತೋ ಅಷ್ಟು ಪವರ್ಸ್ ಇರುತ್ತೆ. ಈಗ ಒಂದು ಸಿಂಪಲ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಈಗ ಇವರು ಚೀಫ್ ಇನ್ಫಾರ್ಮೇಷನ್ ಕಮಿಷನರು, ಇವ್ರು 4 ಜನ ಇನ್ಫಾರ್ಮೇಷನ್ ಕಮಿಷನರ್. ನಾನು ಅಪ್ಲಿಕೇಶನ್ ಹಾಕ್ತೀನಿ, ಬೆಂಗಳೂರು ಡಿ ಸಿ ಆಫೀಸ್ ಬಗ್ಗೆ ಮಾಹಿತಿ ಕೊಡಿ ಅಂತ. ಓಕೆ, ಇವ್ರಿಗೆ ಕೇಳಿದ್ದೀನಿ. ಇವರು ಬೆಂಗಳೂರು ಡಿ ಸಿ ಆಫೀಸಿಗೆ ಪತ್ರ ಬರೆದಿದ್ದಾರೆ, ಅವ್ರು ಕೊಟ್ಟಿಲ್ಲ. ಅವಾಗ ನಾನು ನಿಮ್ಮ ಹತ್ರ ಕೇಸ್ ಹಾಕ್ತೀನಿ 4 ಜನ, ನಂಗೆ ಮಾಹಿತಿ ಸಿಕ್ಕಿಲ್ಲ ಅಂತ. ನೀವು 4 ಜನಕ್ಕೂ 4 + 1 5, 4 + 1 5. ನಿಮ್ಗೆ ಎಷ್ಟು ಪವರ್ಸ್ ಇರುತ್ತೆ? ಸಿವಿಲ್ ಕೋರ್ಟ್ ಅಷ್ಟು ಪವರ್ಸ್ ಇರುತ್ತೆ. ನೀವು ಬೆಂಗಳೂರು ಡಿ ಸಿ ಆಫೀಸ್ಗೆ 25,000 ರೂಪಾಯಿ ಫೈನ್ ಹಾಕ್ಬೋದು. 25,000 ರೂಪಾಯಿ ಫೈನ್ ಹಾಕ್ಬೋದು. ಆಯಿತಾ? ಸರಿ, ಈಗ ನಾನೇನೂ ಮಾತಾಡಲ್ಲ, ಎಲ್ಲ ಹೇಳಿದ್ದಾಗಿದೆ. ಈ ನ್ಯೂಸಲ್ಲಿ ಯಾಕಿದೆ ಓದಿ, ಜೋರಾಗಿ ಓದಿ. ಈಗ ಅರ್ಥ ಆಯ್ತೇನ್ರಿ? ನಾನು ಹೇಳಿದ್ಮೇಲೆ ಸೆಂಟೆನ್ಸ್ ಅರ್ಥ ಆಯ್ತಾ ಇಲ್ಲ? ಓಕೆ, ಇಡೀ ಕರ್ನಾಟಕದಲ್ಲಿ ಮಾಹಿತಿ ಬೇಕು ಅಂತ ಎಷ್ಟೆಷ್ಟು ಅಪ್ಲಿಕೇಶನ್ ಬಂದಿದ್ವು ಅಷ್ಟು ಅಪ್ಲಿಕೇಶನ್ಸನ್ನು ಫಾಸ್ಟಾಗಿ ಇತ್ಯರ್ಥ ಮಾಡಿರ್ತಕ್ಕಂಥ ಭಾರತದ ಮಾಹಿತಿ ಆಯೋಗ ಯಾವುದು? ಕರ್ನಾಟಕ ಮಾಹಿತಿ ಆಯೋಗ. ಭಾಳ ಫಾಸ್ಟಾಗಿ ಕೆಲಸ ಮಾಡಿದ್ವಿ. ಆಯಿತಾ? ಸರಿ, ಇಷ್ಟೊತ್ತು ಏನೇನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅವೆಲ್ಲ ಇಲ್ಲಿದ್ದಾವೆ. ಓಕೆ, ರೈಟ್.